ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥನೆಗೆ ಪಾಂಡಿತ್ಯ ಬೇಡ, ಹದುಳ ಭಾವ, ಪರಿಶುದ್ಧ ಮನವಿರಲಿ. ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ. ದೈಹಿಕ ಆರೋಗ್ಯಕ್ಕೆ ಆಹಾರ, ನಿದ್ರೆ, ವ್ಯಾಯಾಮಗಳು. ಮಾನಸಿಕ ಸ್ವಾಸ್ಥ್ಯಕ್ಕೆ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಪ್ರಾಣದ ಜೀವಾಳವಿದೆ. ಮನದ ಗೊಂದಲ ಕಳೆದು ಪ್ರಸನ್ನತೆಯನ್ನು ತಂದುಕೊಡುವ ಶಕ್ತಿ ಪ್ರಾರ್ಥನೆಗಿದೆ. ಜೀವನು ದೇಹ ಭಾವ ಮರೆತು ದೇವನನ್ನು ನೆನೆಯುತ್ತಾ ಒಂದು ಕ್ಷಣ ಈ ಪ್ರಪಂಚವನ್ನು ಮರೆಯಬೇಕು. ವ್ಯಕ್ತಿಯ ಪೂರ್ಣ ವಿಕಾಸಕ್ಕೆ ಪ್ರಾರ್ಥನೆಗಳು ಅವಶ್ಯ. ಅದು ಬಾಡಿದ ಬಾಳಿಗೆ ಚೈತನ್ಯವನ್ನು ತುಂಬುತ್ತದೆ. ಶ್ರದ್ಧೆ ನಿಷ್ಠೆಗಳ ನೇಗಿಲ ಬಳಸಿ ಭಕ್ತಿಯ ಬೀಜ ಬಿತ್ತಿ ಮುಕ್ತಿಯ ಫಸಲು ಪಡೆಯಲು ಅದು ಸಹಕಾರಿ. ಮನದ ಮಲಿನ ದುಡಿಗೆ ಬಿಡಿಸಿ ಭಕ್ತಿ ಕವಚ ತೊಡಿಗೆ ತೊಡಿಸಿ ಕಾಡದೆನಗೆ ಕುಶಲವಿತ್ತು ಕಾಯೋ ತಂದೆಯೆಂದು ಪ್ರಾರ್ಥಿಸೋಣ. ಸರ್ವ ಸಮರ್ಪಣಾ ಭಾವದಿಂದ ಈ ಪ್ರಾರ್ಥನಾ ಗೀತೆಗಳನ್ನು ಕೇಳಿ, ಹಾಡಿ, ನಲಿದಾಡಿ ಭಕ್ತಿ ಸಂಭಾಷಣೆ ಮಾಡಿ ನಿಜಾನಂದವನ್ನು ಹೊಂದೋಣ. ಅಪರೂಪದ ಭಕ್ತಿಯ ವೈಭವವನ್ನು ಈ ನೆಲದಲ್ಲಿ ನಾವು ಕಾಣುತ್ತೇವೆ. ಕಲ್ಯಾಣದ ಪ್ರಣತೆಗೆ ಭಕ್ತಿಯ ತೈಲವನ್ನೆರೆದು ಆಚಾರದ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಿ ದಿವ್ಯ ಪ್ರಕಾಶ ಪಡೆದವರು ಶಿವಶರಣರು. ಆ ಮಹಾಬೆಳಕಿನಲ್ಲಿ ತೊಳಗಿ ಬೆಳಗಿ ಬೆಳಕಾದವರು ಶರಣ ಶಿವಯೋಗಿಗಳು. ಅವರು ಜೀವನದ ತುಂಬ ಶರಣ ತತ್ವವನ್ನೇ ಹಾಸಿ ಹೊದ್ದು ಬಾಳಿದವರು. ಅವರ ಕುರಿತು ಹಾಡಿದ ಪ್ರಾರ್ಥನಾ ಗೀತೆಗಳ ಧ್ವನಿ ಮುದ್ರಿಕೆ ಇಲ್ಲಿದೆ. ಧರಣಿಗೆ ಶರಣೆನ್ನು, ಭರತ ಭೂಮಿಗೆ ಬಾಗು, ಕರುನಾಡಿಗರ್ಪಿಸಲ ಸದ್ಭಕ್ತಿ ಸುಮನ. ಶರಣರಿಗೆ, ದಾಸರಿಗೆ, ಸಿದ್ಧರಿಗೆ, ಶುದ್ಧರಿಗೆ ಶಿರಬಾಗು, ನತನಾಗು, ಮರುಳ ಸಿದ್ಧ. ಪ್ರಾರ್ಥನೆಯಲ್ಲಿ ದಿವ್ಯ ಬೆಳಕಿದೆ. ಬದುಕಿನ ಘನ ಕತ್ತಲೆಯನ್ನು ಕಳೆಯುವ ಶಕ್ತಿ ಅದಕ್ಕಿದೆ. ಹೃದಯ ಅರಳಲಿ, ಸದ್ಭಾವ ತುಂಬಲಿ, ಮನ ಮಧುರವಾಗಲಿ, ಭಕ್ತಿಯ ಸೌರಭ ಸುತ್ತೆಲ್ಲ ಸೂಸಲಿ. ಬೆಲ್ಲದಂತೆ ಬೇಕಾಗಿ, ಮಾವಿನಂತೆ ಸವಿಯಾಗಿ, ಕಣ್ಣು ಬಿಟ್ಟ ಗಳಿಗೆಯಿಂದ ಕಣ್ಣು ಮುಚ್ಚುವ ಸಮಯದವರೆಗೆ ಜನರಿಗಾಗಿ, ನಾಡಿಗಾಗಿ, ನಮ್ಮವರಿಗಾಗಿ, ದೇಶಕ್ಕಾಗಿ ಒಂದಿಷ್ಟು ಪ್ರಾರ್ಥಿಸೋಣ. ಶರಣ ಶಿವಯೋಗಿಗಳನ್ನು ಕುರಿತು ಹಾಡಲಾದ ಭಕ್ತಿ ನಮನ, ಶರಣ ಶಿವಯೋಗಿಗಳ ಪ್ರಾರ್ಥನಾ ಗೀತೆಗಳ ಧ್ವನಿ ಮುದ್ರಿಕೆಯನ್ನು ಕೇಳಿ ಆನಂದಿಸಿ ನಿಜ ಸುಖವನ್ನು ಹೊಂದೋಣ. ಎಲ್ಲರಿಗೂ ಶುಭವಾಗಲಿ. ಜಯ ಗುರು ಬಸವೇಶ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥನೆಗೆ ಪಾಂಡಿತ್ಯ ಬೇಡ, ಹದುಳ ಭಾವ, ಪರಿಶುದ್ಧ ಮನವಿರಲಿ. ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ. ದೈಹಿಕ ಆರೋಗ್ಯಕ್ಕೆ ಆಹಾರ, ನಿದ್ರೆ, ವ್ಯಾಯಾಮಗಳು. ಮಾನಸಿಕ ಸ್ವಾಸ್ಥ್ಯಕ್ಕೆ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ